ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭುವಿ, ಡೆವಿಲ್ ಅಂಕಲ್ ನೀವು ಬಿಜ್ಲಿ ಆಂಟಿಯವ್ರನ್ನ ಮದುವೆ ಆಗ್ತೀರಾ ಅಂತ ಹೇಳಿದಾಗ ಡೆವಿಲ್ ಏನೂ ಮಾತಾಡೋದಿಲ್ಲ, ಸುಮ್ಮನೆ ನಿಂತಿರ್ತಾನೆ. ಆಗ ಭುವಿ, ಅಂಕಲ್ ಏನೂ ಮಾತಾಡ್ತಾ ಇಲ್ಲ, ನೀವು ಹೇಳಿ ಬಿಜ್ಲಿ ಆಂಟಿ, ಅಂಕಲ್ನ ಮದುವೆ ಆಗ್ತೀರಾ ಅಂತ ಹೇಳಿದಾಗ ಬಿಜ್ಲಿಯವರು, ಹಾಂ ಮದುವೆ ಆಗ್ತೀನಿ, ನನಗೆ ಡೆವಿಲ್ ಅವ್ರು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಇದನ್ನ ಕೇಳಿ ಗೌರಿಗೆ ಹೊಟ್ಟೆ ಉರಿಯುತ್ತೆ. ಈಗ ಆನಂದ್ ಮತ್ತು ವಾಸಂತಿ ಅವರು ಮಾತಾಡ್ತಾ ಇದ್ದಾರೆ. ನೋಡ್ತಾ ಇರಿ ಆನಂದ್, ಯಾವುದೇ ಹೆಣ್ಣಾಗ್ಲಿ ತನ್ನ ಗಂಡನ ಮೇಲೆ ಇನ್ನೊಂದು ಹೆಣ್ಣಿನ ನೆರಳು ಕೂಡ ಬೀಳೋದಿಕ್ಕೆ ಬಿಡೋದಿಲ್ಲ. ನೋಡಿ ನಮ್ಮ ಗೌರಿ ಮನಸ್ಸಲ್ಲಿರೋದು ಈಗ ಈಚೆ ಬರುತ್ತೆ ಅಂತ ಹೇಳಿದಾಗ ಆನಂದವರು, ಹೌದು ಹೌದು, ನೋಡ್ತಾ ಇರು, ಗೌರಿ ಶಂಕರಂಗ್ ಬೈದ್ರೆ ಅಥವಾ ಇಲ್ಲಿಂದ ಹೊರಟೋದ್ರೆ ಗೌರಿ ಮನಸ್ಸಲ್ಲಿ ಇನ್ನ ಶಂಕರ ಇದ್ದಾನೆ ಅಂತ ಅರ್ಥ, ಅಥವಾ ಗೌರಿ ಬಿಜ್ಲಿ ಜೊತೆ ಮಾತಾಡಿದ್ರೆ ಗೌರಿ ಮನಸ್ಸಲ್ಲಿ ಡೆವಿಲ್ ಇಲ್ಲ ಅಂತಾನೆ ಅರ್ಥ ಅಂತ ಹೇಳ್ಬೇಕಾರೆ ಗೌರಿ, ಭುವಿ ನೀನು ಬಿಜ್ಲಿ ಅವ್ರನ್ನ ಕೇಳ್ದಲ್ಲ, ಅದೇ ರೀತಿ ನಿಮ್ಮ ಡೆವಿಲ್ ಅಂಕಲ್ನು ಕೇಳು ಅಂತ ಹೇಳ್ತಾರೆ. ಆಗ ಆನಂದರು, ಇದೇನಿದು ವಾಸಂತಿ, ಪ್ಲಾನ್ ಎಲ್ಲ ಉಲ್ಟಾಗೋಯ್ತಲ್ಲ, ಹಾಗಾದ್ರೆ ನಮ್ಮ ಗೌರಿ ಮನಸ್ಸಲ್ಲಿ ಶಂಕರ ಉಳ್ದೇ ಇಲ್ವಾ ಅಂತ ಬೇಜಾರು ಮಾಡ್ಕೊತಾರೆ. ಈಗ ಶಂಕರ ಮಾತು ಬದಲಾಯಿಸ್ಬೇಕು ಅಂತಾನೆ. ಟಿ ಸಿ ಮೇಡಮ್ ಅವ್ರು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಯ್ತದ, ಇನ್ಮೇಲೆ ಈ ವಿಷಯದ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಗೌರಿ, ಭುವಿ ಏನೇನು ವರ್ಕ್ ಮಾಡಿದ್ಯಾ ಬಾ ತೋರ್ಸು ಅಂತ ಹೇಳಿ ಮೆಲ್ಲಕ್ಕಿಲ್ಲಿಂದ ಕಳ್ಚ್ಕೊಂಡ್ಬಿಡ್ತಾಳೆ. ಈಗ ಭೈರಾದೇವಿ ಮತ್ತೆ ಗಂಗಾ ಅವರು ಬರ್ತಾರೆ. ಸುನಂದ ನಿಮ್ಮ ಅತ್ತೆ ಇಲ್ಲವ್ವ ಅಂತ ಹೇಳಿದಾಗ ಸುನಂದ ಅತ್ತೆ ಅತ್ತೆ ಅಂತ ಕರೀತಾರೆ. ಈಗ ಪಾರ್ವತಿಯವರು ಇಲ್ಲಿಗೆ ಬರ್ತಾರೆ. ಅದೇನು ಸುನಂದ, ಅದೇನಿದ್ರು ಬಂದು ಅಲ್ಲೇ ಹೇಳಕ್ಕಾಗಕ್ಕಿಲ್ವಾ ಅಂತ ಹೇಳಿದಾಗ ಭೈರಾದೇವಿಯವರು, ಕೂತ್ಕೋ ಪಾರ್ವತಿ, ಕರೆ ಕೇಳಿದ್ ನಾನೇ, ಕೂತ್ಕೋ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಪುರೋಹಿತರು ಕೇಳಿದ್ಕೆ ನಮ್ಮ ಮನೆ ಮೇಲೆ ಸಹನೆ ದೃಷ್ಟಿ ಬಿದ್ದೈತೆ ಅಂತ ಹೇಳಿದ್ರು. ಬೇಡ್ದೇವ್ರವರೆಲ್ಲ ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ, ನಮ್ಮ ಮನೆ ಬಗ್ಗೆ ಮಾತಾಡಿ ಮಾತಾಡಿ ದೃಷ್ಟಿ ಒಸಿ ಸಹನೆ ಆಗೈತೆ ಅಂತ ಅನಿಸ್ತೈತೆ. ಆಗ ಪಾರ್ವತಿಯವರು, ಅಕ್ಕ ಏನೇ ಹೇಳಂಗಿದ್ರು ನೇರವಾಗಿ ಹೇಳಕ್ಕ, ಬೇಡ್ದಲ್ಲಿರೋರು ಅಂತಂದರೆ ಅಂತ ಹೇಳಿದಾಗ ಭೈರಾದೇವಿಯವರು, ಅರ್ಥ ಆಗೋರಿಗೆ ಹೆಂಗೆ ಹೇಳಿದ್ರು ಅರ್ಥ ಆಗಿದೆ ಪಾರ್ವತಿ, ನೀನ್ಯಾಕೆ ತಲೆ ಕೆಡ್ಸ್ಕೊಂತೀಯ, ಅದಕ್ಕೆ ನಾಳೆ ದೃಷ್ಟಿ ಹೋಮ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಪುರೋಹಿತರಿಗಾಗಲೇ ಹೇಳಾಗೈತೆ, ಜಾಸ್ತಿ ಜನಕ್ಕೇನು ಹೇಳೋದು ಬೇಡ, ಅಕ್ಕಪಕ್ಕ ಮನೆಯವರು ನಾವು ಇಷ್ಟೇ ಸಾಕು. ಆಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದನ್ನು ಮರ್ತ್ಬಿಟ್ಟೆ, ಈ ಪೂಜೆಗೆ ಗೌರಿನೂ ಬತ್ತಾವಳೆ, ಗೌರಿಗೂ ಹೇಳಿದ್ದೀನಿ ಅಂತ ಹೇಳಿದಾಗ ಪಾರ್ವತಿಯವರು, ಗೌರಿನ ಅಂತ ಹೇಳಿದಾಗ ಭೈರಾದೇವಿಯವರು, ಯಾಕಮ್ಮ ಅವಳು ನಮ್ಮ ಮನೆ ಸೊಸೆ ಬರಬಾರ್ದಾ, ನಿನಗೆ ಖುಷಿ ಆಗಲಿಲ್ವಾ ಅಂತ ಹೇಳಿದಾಗ ಪಾರ್ವತಿಯವರು, ಅಕ್ಕ ಖುಷಿ ಆಯಿತು ಅಂತ ಹೇಳ್ತಾರೆ. ಈಗ ಭೈರಾದೇವಿಯವರು, ಪೂಜೆಗೆಲ್ಲ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಂಬಿಡಿ ಅಂತ ಹೇಳಿ ಇಲ್ಲಿಂದ ಹೋಗ್ತಾರೆ. ಈಗ ಸುನಂದ, ಅತ್ತೆವಾ ಇವರು ಗೌರಿನ ಪೂಜೆ ಕರೆದಿದ್ದಾರೆ ಅಂದರೆ ಏನೋ ಮಸ್ಲತ್ ಮಾಡ್ತಾ ಇದ್ದಾರೆ, ಒಟ್ಟಿನಲ್ಲಿ ನಮ್ಮ ಗೌರಿ ತೊಂದರೆ ಕೊಟ್ಟರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಆಗ ಪಾರ್ವತಿಯವರು, ಹೌದು ಕಣವ, ಗೌರಿನ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ, 6 ವರ್ಷ ಅವಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ, ಆದರೆ ಗೌರವ ಎಷ್ಟು ಒಳ್ಳೆಯವಳು ಅಂತ ನನಗೆ ಇವಾಗ ಅರ್ಥ ಆಗೈತೆ. ನಾನು ಶಂಕರಂಗೆ ಗಂಗನೇ ಒಳ್ಳೆ ಜೋಡಿ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ಮಾಡೋ ಮಸ್ಲತ್ತಲ್ಲ ನನಗೆ ಇವಾಗ ಗೊತ್ತಾಗೈತೆ. ನಮ್ಮ ಗೌರವ ಸಾನೆ ಒಳ್ಳೊಳು ಕಣವ, ನಾನು ನೀನು ಹೇಗಾದರೂ ಮಾಡಿ ನಮ್ಮ ಗೌರಿಗೆ ಇವ್ರು ಕಾಟ ಕೊಡೋದನ್ನ ತಪ್ಪಿಸ್ಬೇಕು, ನಮ್ಮ ಗೌರವನ ಇವರಿಂದ ಕಾಪಾಡಬೇಕು ಅಂತ ಮಾತಾಡ್ಕೊತಾರೆ. ಇದನ್ನ ಗಂಗಾ ದೂರದಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾಳೆ. ಓ, ನಿಮಗೂ ಆ ಗೌರಿ ಗಾಳಿನೇ ಬೀಸ್ಬಿಡ್ತಾ, ಅದಕ್ಕೆ ನನ್ನ ಜೊತೆ ಮಾತಾಡೋ ವರ್ಷನೇ ಚೇಂಜ್ ಆಗಿರೋದು. ಇರಲಿ ನಿನ್ನ ಆದಷ್ಟು ಬೇಗ ಈ ಮನೆಯಿಂದ ಗೇಟ್ ಪಾಸ್ ಕೊಡಿಸ್ತೀನಿ, ನೋಡ್ತಾ ಇರು, ಈ ಮನೆಯಿಂದ ಆದಷ್ಟು ಬೇಗ ಈಚೆ ಕಳಿಸ್ತೀನಿ ಅಂತ ಗಂಗಾ ಮನಸ್ಸಲ್ಲೇ ಅನ್ಕೊತಾಳೆ. ಈಗ ಭೈರಾದೇವಿಯವರು ಗೌರಿಗೆ ಕಾಲ್ ಮಾಡ್ತಾರೆ. ಹೇಳಿ ಅಂತ ಹೇಳಿದಾಗ ಭೈರಾದೇವಿಯವರು, ನಾನು ಕಣವ ನಿಮ್ಮತ್ತೆ ಭೈರಾದೇವಿ ಅಂತ ಹೇಳಿದಾಗ ಗೌರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದೇ ಇಲ್ಲ. ಹೇಳಿ ಅಂತ ಹೇಳಿದಾಗ ಭೈರಾದೇವಿಯವರು, ಏನಿಲ್ಲ ಕಣವ, ನಿನ್ನ ಹತ್ರ ಒಸಿ ಮಾತಾಡಬೇಕು ಅಂತ ಮಾಡಿದೆ, ನಮ್ಮ ಮನೆಯಾಗಿ ನಾಳೆ ದೃಷ್ಟಿ ಹೋಮ ಇಟ್ಕೊಂಡಿದ್ದೀನಿ, ನೀನು ಬರಲೇಬೇಕು ಕಣವ ಅಂತ ಹೇಳಿದಾಗ ಗೌರಿ, ನಾನು ಬರಬೇಕಾ? ಆಗ ಭೈರಾದೇವಿಯವರು, ಹೌದು ಕಣವ, ನೀನು ಮನೆ ಸೊಸೆ ಅಲ್ವಾ, ನೀನು ಇಲ್ಲ ಅಂದರೆ ಈ ಹೋಮ ಪರಿಪೂರ್ಣ ಆಗಕ್ಕಿಲ್ಲ ಕಣವ, ನಿನ್ನ ಮೇಲೂ ಸಾನೆ ದೃಷ್ಟಿ ಆಗೈತೆ. ಊರವರೆಲ್ಲ ನಮ್ಮ ಮನೆ ಪೂಜೆಗೆ ಡಿ ಸಿ ಮೇಡಮ್ ಬಂದಿದ್ರು ಅಂತ ಎಲ್ಲ ಹೇಳೋರೆ, ನಿನ್ನ ಮೇಲೆ ಜಾಸ್ತಿ ದೃಷ್ಟಿ ಆಗೈತೆ ಕಣವ, ನೋಡು ನೀನು ಬಂದರೆ ತುಂಬ ಖುಷಿ ಆಯ್ತದೆ ಕಣವ.
ಒಂದು ಅರ್ಧ ಗಂಟೆ ಅಷ್ಟೇ ಕಣವ್ವ, ಜಾಸ್ತಿ ಏನು ಟೈಮ್ ತಗೊಳಕ್ಕಿಲ್ಲ, ಹಿಂಗೆ ಬಂದು ಹಂಗೆ ಹೋಗ್ಬಿಡವ್ವ ಅಂತ ಹೇಳಿದಾಗ ಗೌರಿ, ನೋಡಿ ನನಗಿದೆಲ್ಲ ಇಷ್ಟ ಆಗೋದಿಲ್ಲ, ಇನ್ಮೇಲೆ ಈ ರೀತಿ ವಿಚಾರ ಇಟ್ಕೊಂಡು ನನಗೆ ಕಾಲ್ ಮಾಡಬೇಡಿ, ಥ್ಯಾಂಕ್ ಯು ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾಳೆ. ಗೌರಿ ಶಂಕರ ನೋಡ್ಕೊಂಡು ಬರ್ತಾಳೆ. ಮೇಡಮ್, ಇಷ್ಟೊತ್ತಲ್ಲಿ ನನ್ನ ನೋಡ್ಕೊಂಬಂದ್ರಾ, ಏನು ಮಾತಾಡಬೇಕಾಗಿತ್ತು ಅಂತ ಕೇಳಿದಾಗ ಗೌರಿ ತುಂಬ ಕೋಪದಲ್ಲಿರ್ತಾಳೆ. ನಿಮ್ಮನ್ನ ನೀವು ಏನು ಅಂತ ಅನ್ಕೊಂಡಿದ್ದೀರಾ? ನಿಮ್ಮ ತಾಯಿ ಕಡೆಯಿಂದ ಫೋನ್ ಮಾಡಿಸಿ ನನ್ನನ್ನು ಮನೆ ಕರೆಸ್ಕೊಳ್ಳೋ ಪ್ಲಾನಾ? ಅದೇನ್ರಿ ಅದು? ಪೂಜೆ ಗೀಜೆ ಅಂತೆಲ್ಲ ನನ್ನನ್ನು ಕರೀತಾ ಇದ್ದೀರಾ? ನೋಡಿ, ಈ ಆಸೆ ಎಲ್ಲ ಬಿಟ್ಬಿಡಿ, ನಾನು ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿದಾಗ ಶಂಕರ, ಕೂಲ್ ಕೂಲ್ ಮೇಡಮ್ ಅವರೇ, ಕೂಲ್, ನನಗೆ ಆ ರೀತಿ ಆಸೆ ಎಲ್ಲ ಏನಿಲ್ಲ. ಯಾಕಂದರೆ ನಮ್ಮ ಜೊತೆ ಈಗ ಬಿಜ್ಲಿ ಇದ್ದಾರೆ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಬಿಜ್ಲಿಯವರು ಬರ್ತಾರೆ. ಡೆವಿಲ್ ಅವರೇ, ನೀವು ಇಲ್ಲಿದ್ದೀರಾ? ನಾನು ಮನೆಯೆಲ್ಲ ಹುಡುಕ್ತೆ, ತಗೊಳ್ಳಿ ನಿಮಗೋಸ್ಕರ ಹಾಲು ತಂದಿದ್ದೀನಿ ಅಂತ ಹೇಳಿದಾಗ ಶಂಕರ ಅವರು, ಬಿಜ್ಲಿಯವರೇ, ನಂದು ಊಟ ಆಯ್ತಲ್ಲ, ಹೊಟ್ಟೆ ತುಂಬೋಗೈತೆ, ನೀವೇ ಕುಡ್ಕೊಳ್ರಲ್ಲ ಅಂತ ಹೇಳಿದಾಗ ಬಿಜ್ಲಿಯವರು, ಡೆವಿಲ್ ಅವರೇ ಹಾಲು ಕುಡೀರಿ, ನಾನೇ ಕುಡಿಸ್ಲೇನು ಅಂತ ಹೇಳಿ ಡೆವಿಲ್ ಅವ್ರಿಗೆ ಹಾಲು ಕುಡ್ಸೋಕ್ಕೆ ಅಂತ ಹೋಗ್ತಾರೆ. ಇದನ್ನೆಲ್ಲ ನೋಡಿ ಗೌರಿಗೆ ತುಂಬ ಹೊಟ್ಟೆ ಉರಿಯುತ್ತೆ. ಗೌರಿ ಇಲ್ಲಿಂದ ಹೊರಟೋಗ್ತಾಳೆ. ಈಗ ಶಂಕರಗೆ ಫೋನ್ ಬರುತ್ತೆ. ಬಿಜ್ಲಿಯವರೇ, ಫೋನ್ ಬರ್ತಿದ್ದೆ, ನಾನು ಮಾತಾಡ್ಕೊಂಬರ್ತೀನಿ ಅಂತ ಫೋನಲ್ಲಿ ಮಾತಾಡೋಕ್ಕೆ ಅಂತ ಹೋಗ್ತಾರೆ. ಭೈರಾದೇವಿಯವರು ಕಾಲ್ ಮಾಡಿರ್ತಾರೆ. ಭೈರವ, ಎಲ್ಲಿದ್ಯಪ್ಪ? ನಿನಗೆ ಅಮ್ಮ ಅಂದರೆ ಇಷ್ಟನೇನಪ್ಪ ಅಂತ ಹೇಳಿದಾಗ ಶಂಕರ ಅವರು, ಇದೇನವ ಈ ರೀತಿ ಪ್ರಶ್ನೆ ಕೇಳ್ತಿದ್ಯಾ? ಅವ್ವ ಅಂದರೆ ದೇವ್ರ ಸಮಾನ ಅಂತ ಬದುಕ್ತಿರೋನವ ನಾನು ಅಂತ ಹೇಳಿದಾಗ ಭೈರಾದೇವಿಯವರು, ಭೈರವ ನೋಡಪ್ಪ, ನಾಳೆ ನಮ್ಮ ಮನೇಲಿ ಪೂಜೆ ಇದೆಯಲ್ಲ, ಆ ಪೂಜೆಗೆ ಗೌರಿ ಬರಲೇಬೇಕು ಕಣಪ್ಪ, ಇಲ್ಲ ಅಂದರೆ ಆ ಪೂಜೆ ಪರಿಪೂರ್ಣ ಆಗಕ್ಕಿಲ್ಲ, ದಯವಿಟ್ಟು ಹೇಗಾದರೂ ಮಾಡಿ ಗೌರಿನ ಒಪ್ಪಿಸ್ಕೊಂಡು ಕರ್ಕೊಂಬಪ್ಪ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ಶಂಕರಗೆ ಟೆನ್ಷನ್ ಶುರು ಆಗುತ್ತೆ. ಹೇಗಪ್ಪ ಮೇಡಮ್ಮರ್ನ ಮನೆ ಕರ್ಕೊಂಡೋಗೋದು ಅಂತ ತುಂಬ ಯೋಚನೆ ಮಾಡ್ತಾನೆ. ಈಗ ಗಂಗಾ, ಅತ್ತೆವ್ವ, ನಿಜವಾಗ್ಲೂ ಶಂಕರ ಗೌರಿನ ಕರ್ಕೊಂಬರ್ತಾನ ಅಂತ ಹೇಳಿದಾಗ ಭೈರಾದೇವಿಯವರು, ನೋಡ್ತಾರವ, ನಾನು ಮಾಡಿರೋ ಪ್ಲಾನು ಸಕ್ಸಸ್ ಆಗೇ ಆಯ್ತದೆ. ಆ ಗೌರಿನ ಬಗ್ಸ ತಾಕತ್ತು ಇರೋದು ನಮ್ಮ ಭೈರವಂಗೆ ಮಾತ್ರ ಕಣವ. ನಾಳೆ ಆ ಗೌರಿ ನಮ್ಮ ಮನೆಗೆ ಬಂದೇ ಬರ್ತಾಳೆ, ಅವಳ ಮಾನ ಮರಿದಿ ನಾವು ಕಳಿತೀವಿ, ನೋಡ್ತಾ ಇರು ಅಂತ ಭೈರಾದೇವಿಯವರು ಹೇಳ್ತಾರೆ. ಈ ಕಡೆ ಗೌರಿ ಕನಸು ಕಾಣ್ತಾ ಇರ್ತಾಳೆ. ಗೌರಿ ಕನಸಲ್ಲಿ ಡೆವಿಲ್ ಅವರು ಮತ್ತು ಬಿಜ್ಲಿ ಅವರು ಕೈ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಬಿಜ್ಲಿ ಅವ್ರ ಕೈಗೆ ಶಂಕರ ಮುತ್ಕೊಡ್ತಾ ಇರ್ತಾನೆ. ಗೌರಿ ಅದನ್ನು ದೂರದಿಂದ ನೋಡ್ತಾ ಇರ್ತಾಳೆ. ನಿಲ್ಲಿಸಿ, ಸಾಕು ನಿಲ್ಲಿಸಿ ಅಂತ ಜೋರಾಗಿ ಕೂಕೊಂತಾ ಇರ್ತಾಳೆ. ಈಗ ಇಲ್ಲಿಗೆ ವಿಜಯವರು ಬರ್ತಾರೆ. ಏನು ಗೌರಿ, ನಿದ್ದೆಗಣ್ಣಲ್ಲಿ ಏನಾದರೂ ಕನ್ಸ್ಕೊಂಡ್ಯಾ ಅಂತ ಹೇಳಿದಾಗ ಗೌರಿ, ಅಕ್ಕ ಏನೂ ಇಲ್ಲ ಅಂತ ಹೇಳಿ ಇಲ್ಲಿಂದ ಹೊರಟೋಗ್ತಾರೆ. ಆಗ ವಿಜಯವರು, ಓ, ಕನಸಲ್ಲಿ ಬಿಜ್ಲಿಯವರು ಮತ್ತು ಡೆವಿಲ್ ಅವರು ಬಂದಿರಬೇಕು, ಅದಕ್ಕೆ ಈ ರೀತಿ ಆಡ್ತಾ ಇದ್ದಾಳೆ, ಕನಸಲ್ಲಿ ಬಂದರೆ ಹಿಂಗೆ, ಇನ್ನು ನಿಜದಿಂದ ಬಂದ್ಬಿಟ್ರೆ ಅಷ್ಟೇ ಕತೆ ಅಂತ ವಿಜಯವರು ನಗ್ತಾರೆ. ಈಗ ಶಂಕರ ಗೌರಿನ ಆಫೀಸ್ ಕರ್ಕೊಂಡೋಗೋದಕ್ಕೆ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತಾನೆ. ನೀರು ಕುಡಿಯೋ ಥರ ನಾಟಕ ಮಾಡಿ ಆ ನೀರನ್ನು ಗೌರಿ ಮೇಲೆ ಪೂರ್ತಿ ಚೆಲ್ಬಿಡ್ತಾನೆ. ಸಾರಿ ಮೇಡಮ್ ಅಲ್ಲ, ಸಾರಿ, ಕೈ ತಪ್ಪಿ ಚೆಲ್ಲೋಯ್ತು, ನೋಡಿ ನೀವೇನು ಬೇಜಾರು ಮಾಡ್ಕೊಂಬೇಡಿ, ಇಲ್ಲೇ ನಮ್ಮ ಮನೆ ಇದೆ, ಅಲ್ಲೋಗಿ ಬಟ್ಟೆ ಬದಲಾಯಿಸ್ಕೊಂಡು 10 ನಿಮಿಷ ಹೋಗ್ಬಿಡೋಣ ಅಂತ ಹೇಳಿ ಗೌರಿ ಮನವೊಲಿಸಿ ಪೂಜೆಗೆ ಅಂತ ಮನೆ ಕರ್ಕೊಂಡು ಹೋಗ್ತಾರೆ. ಈಗ ಗೌರಿ ಶಂಕರನ್ ಮನೆಗೆ ಬರ್ತಾಳೆ. ಆಗ ಗಂಗಾ ತನ್ನ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡ್ತಾಳೆ. ಜ್ಯೂಸ್ಗೆ ಮತ್ಬರ ಔಷಧಿನ ಹಾಕೊಡ್ತಾಳೆ. ಆದರೆ ಗೌರಿ ಅದನ್ನು ಗೊತ್ತಿಲ್ಲದಲೆ ಕುಡಿದ್ಬಿಡ್ತಾಳೆ. ಇಲ್ಲಿ